ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಮಿಠಾಯಿ ಮೈಸೂರು ಪಾಕ್ ಅಂತ ಮಾಡ್ತಾ ಇದ್ದೀನಿ. ಇದೇನು ಹೆಸರು ಒಂಥರ ವಿಚಿತ್ರವಾಗಿದೆ ಅಂತ ನೋಡ್ಬೋದು. ಮಿಠಾಯಿಯಲ್ಲಿರೋ ಪದಾರ್ಥ, ಮೈಸೂರು ಪಾಕಲ್ಲಿರೋ ಪದಾರ್ಥ ಎರಡೂ ಇರೋದ್ರಿಂದ ಈ ಥರ ಹೆಸರಿಟ್ಟಿದ್ದೀನಿ. ಇನ್ಯಾವುದಾದ್ರೂ ಹೆಸರು ಸೂಚಿಸಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಇದಕ್ಕೆ ದೊಡ್ಡ ಬಾಣಲೆ ಇಟ್ಕೊಂಡಿದ್ದೀನಿ, ಆದಷ್ಟು ದಪ್ಪ ತಳದ್ದು. ಅದಕ್ಕೆ 1/4 ಕಪ್ನಷ್ಟು ನಾನು ಸಕ್ಕರೆ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈ ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೋಬೇಕು. ಒಂದೇಳೆ ಪಾಕ ನಾವು ತೆಕ್ಕೋಬೇಕಾಗಿದೆ. ಅದಕ್ಕೇ ಹೆಚ್ಚು ನೀರು ಹಾಕೋದು ಬೇಡ, ಇಲ್ಲಾಂದರೆ ಹೆಚ್ಚು ಹೊತ್ತು ಹುರಿತಾ ಇರಬೇಕಾಗತ್ತೆ. 1 ಕಪ್ಪು ಕಾಯಿ ತುರಿ, 1 ಕಪ್ಪು ಕಡಲೆ ಹಿಟ್ಟು, 1 ಕಪ್ಪು ತುಪ್ಪ ತೊಗೊಂಡಿದ್ದೀನಿ. ಎಲ್ಲ ಒಂದು ಸೈಜಿನ ಕಪ್ಪಲ್ಲೇ ತೊಗೋಬೇಕು. ಈಗ ಸಕ್ಕರೆ ಕರಗಿದೆ, ಒಂದೇಳೆ ಪಾಕ ಬರಬೇಕು. ಈಗ ನೋಡಿ ಕುದೀತಾ ಇದೆ ಪಾಕ. ಈಗ ಒಂದು 10-15 ಸೆಕೆಂಡಲ್ಲಿ ಒಂದೇಳೆ ಪಾಕ ಬರುತ್ತೆ. ಬಂದ ಮೇಲೆ ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೋಬೇಕು. ಈ ಮಿಠಾಯಿ ಮೈಸೂರು ಪಾಕು ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಇರುತ್ತೆ. ಒಂದ್ಸಲ ಮಾಡಿ ನೋಡಿ. ಈಗ ನೋಡಿ ನಿಧಾನಕ್ಕೆ ಬೀಳ್ತಾ ಇದೆ, ಅಂದರೆ ಒಂದೇಳೆ ಪಾಕ ಬಂದಿದೆ ಅಂತ ಅರ್ಥ. ಈಗ ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಈಗ ಮೊದಲನೇದಾಗಿ ನಾನು 1 ಕಪ್ಪು ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಒಂದು 10-15 ಸೆಕೆಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಮತ್ತು ಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಮಿಕ್ಸ್ ಆದಮೇಲೆ ಕಡಲೆ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಜರಡಿ ಹಿಡಿದು ಇಟ್ಕೊಂಡಿರಬೇಕಾಗತ್ತೆ, ಗಂಟುಗಳು ಇರಬಾರ್ದು. ಅದರಲ್ಲೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕಸ್ಮಾತ್ ಗಂಟುಗಳಾದರೆ ಸೌಟಿನ ಹಿಂಬದಿಯಿಂದ ಪ್ರೆಸ್ ಮಾಡಿಕೊಂಡ್ರೆ ಹೊಟ್ಟೋಗುತ್ತೆ. ಈಗ ಇನ್ನೂ ಸ್ವಲ್ಪ ಹಾಕೋತಾ ಇದ್ದೀನಿ, ಮಿಕ್ಸ್ ಮಾಡ್ಕೋಬೇಕು. ಸಂಪೂರ್ಣವಾಗಿ ಮಿಕ್ಸ್ ಆದಮೇಲೆ ಉಳಿದಿದ್ದನ್ನು ಹಾಕೋತಾ ಇದ್ದೀನಿ. ಈ ಥರ ಸೌಟಿನ ಹಿಂಬದಿಯಿಂದ ಮಾಡಿದ್ರೆ ಅಕಸ್ಮಾತ್ ಗಂಟುಗಳಾದರೆ ಹೊಟ್ಟೋಗಿರುತ್ತೆ. ಈ ಥರ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಉಳಿದ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗಾಗಲೇ ನಾವು 1 ಕಪ್ನಷ್ಟು ತುಪ್ಪ ತೊಗೊಂಡಿದ್ವಲ್ಲ, ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕಾಯಿಸ್ಕೊಂಡು ಇಟ್ಕೊಂಡಿರಬೇಕು. ಅಂದರೆ ನೀರಾಗಿ ಮಾಡಿಕೊಂಡು ಇಟ್ಕೊಂಡಿರಬೇಕು. ಪದೇ ಪದೇ ಕಾಯಿಸೋ ಅವಶ್ಯಕತೆ ಇಲ್ಲ. ಈ ಥರ ಸೌಟಿಂದ ಮಾಡ್ತಾಯಿದ್ರೆ ಅಕಸ್ಮಾತ್ ಗಂಟುಗಳಿದ್ರೆ ಹೊಟ್ಟೋಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲನೂ. ಈಗ ಒಂದು ಸಲ ಮಿಕ್ಸ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ತುಪ್ಪ ಸೇರಿಸ್ಕೊತಾ ಹೋಗೋಣ. ನೋಡಿ ನೀರಾಗಿ ಮಾಡ್ಕೊಂಡಿದ್ದೀನಿ ತುಪ್ಪನ. 1 ಅಥವಾ 2 ಸ್ಪೂನ್ನಷ್ಟು ಮಾತ್ರ ಹಾಕ್ಕೋತಾ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಈಗ ನಾನು ಮೊದಲೇ ಹೇಳಿದಾಗೆ ಒಂದು ಸಲ ಕಾಯಿಸ್ಕೊಂಡು ಇಟ್ಕೊಂಡ್ರೆ ಸಾಕು. ಈ ಥರ ಬಿಡ್ದಾಗೆ, ಕೈ ಬಿಡ್ದಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇಲ್ಲ ಅಂತಂದರೆ ಸೀದು ಹೋಗೋ ಚಾನ್ಸಸ್ಸು ಇರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಎಲ್ಲೂ ಗಂಟುಗಳು ಇಲ್ಲ. ಈಗ ಮತ್ತೆ ನಾನು ತುಪ್ಪನ ಹಾಕ್ಕೋತಾ ಇದ್ದೀನಿ. ಆದಷ್ಟು 1 ಅಥವಾ 2 ಸ್ಪೂನ್ನಷ್ಟು ಮಾತ್ರ ಒಂದು ಸಲಕ್ಕೆ ಹಾಕ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಮಿಶ್ರಣ ಇನ್ನೂ ನೀರಾಗೇ ಇದೆ. ಹೀಗೆ ಪದೇ ಪದೇ ತುಪ್ಪ ಹಾಕ್ಕೋತಾ ಇರಬೇಕು. ಈಗ ಇನ್ನೇನು ಗಟ್ಟಿ ಆಗ್ತಾ ಬರುತ್ತೆ. ಈ ಪೂರ್ತಿ ಇಷ್ಟು ಕ್ವಾಂಟಿಟಿಗೆ ಮಾಡೋಕ್ಕೆ ಸುಮಾರು 30-40 ನಿಮಿಷ ಆಗ್ಬೋದು. ನೋಡಿ ಈಗ ಗಟ್ಟಿ ಆಗ್ತಾ ಇದೆ. ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಗಟ್ಟಿ ಆದಾಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಉರಿ ಆದಷ್ಟು ಮೀಡಿಯಮ್ಮು ಅಥವಾ ಸಿಮ್ ಮಧ್ಯದಲ್ಲಿ ಇರಲಿ. ಈಗ ನೋಡಿ ಕುದೀತಾ ಇದೆ. ನಾನು ತಿರ್ಗಾ ತುಪ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಲ್ವಾ ಸ್ಟೇಜ್ಗೆ ಬಂದಿದೆ. ಇಷ್ಟೊತ್ತಿಗಾಗಲೇ ಒಂದು ತಟ್ಟೆಗೆ ನೀವು ತುಪ್ಪ ಹಚ್ಚಿ ರೆಡಿಯಾಗಿ ಇಟ್ಕೊಂಡಿರಬೇಕಾಗತ್ತೆ. ಈಗ ಗಟ್ಟಿ ಆಗ್ತಾ ಇದೆ. ಹೀಗೆ ಕೈ ಬಿಡ್ದಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಇನ್ನೂ ಒಂದು ಬಾರಿ
ತುಪ್ಪ ಹಾಕ್ಕೋತೀನಿ. 1 ಅಥವಾ 2 ಸ್ಪೂನ್ ಮಾತ್ರ. ಈಗಾಗಲೇ ಸೈಡು ಬಿಡ್ತಾ ಇದೆ ನಿಧಾನಕ್ಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂಥರ ಬಬಲ್ ಬರ್ತಾ ಇದೆ, ಅಂದರೆ ನೊರೆ ನೊರೆ ಥರ ಬರ್ತಾ ಇದೆ, ಅಂದರೆ ಇನ್ನೇನು ಆಗ್ತಾ ಇದೆ ಅಂತ ಅರ್ಥ. ಸೈಡ್ಸ್ ಎಲ್ಲ ಬಿಡ್ತಾ ಇದೆ. ಪೂರ್ತಿಯಾಗಿ ಅಕಸ್ಮಾತ್ ತುಪ್ಪ ರಿಲೀಸ್ ಆಗಿಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೀವು ನೋಡಿಕೊಂಡು ತುಪ್ಪ ಹಾಕ್ಕೋಬೇಕಾಗತ್ತೆ. ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಗಟ್ಟಿಯಾಗಿದೆ. ಈಗ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. 1 ಅಥವಾ 2 ಸ್ಪೂನ್ನಷ್ಟು ಹಾಕ್ಕೋಬೇಕಷ್ಟೇ. ಈಗ ನೋಡಿ, ಮಿಶ್ರಣ ಗಟ್ಟಿಯಾಗಿದೆ. ಇನ್ನೇನು ತೆಕ್ಕೋಬೋದು. ಈಗ ಪೂರ್ತಿಯಾಗಿ ತಳ ಬಿಟ್ಟರೆ ನೀವು ತೆಕ್ಕೊಂಡು ಅದನ್ನು ತಟ್ಟೆಗೆ ಹಾಕ್ಕೋಬೋದು. ಈ ಥರ ಆಗಬೇಕು. ತುಪ್ಪ ರಿಲೀಸ್ ಆಗೋಕ್ಕೆ ಬಿಡಬಾರ್ದು. ಕೊನೆಗೆ ನಾನು 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅದರಿಂದ ತುಪ್ಪ ರಿಲೀಸ್ ಆಗಿಬಿಟ್ರೆ ಗಟ್ಟಿಯಾಗ್ಬಿಡುತ್ತೆ. ಹಾಗಾಗಿ 1 ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಪೂರ್ತಿಯಾಗಿ ತಳ ಬಿಟ್ಟಿದೆ. ಈಗ ಸ್ವಿಚ್ ಆಫ್ ಮಾಡಿಕೊಂಡು ನಾವು ತಟ್ಟೆಗೆ ಹಾಕ್ಕೋಬೋದು. ಇದು ಕರೆಕ್ಟಾಗಿ ಇರೋ ಹದ. ಈಗ ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ಈಗಾಗಲೇ ತುಪ್ಪನ ಹಚ್ಚಿ ಇಟ್ಟಿದ್ದೀನಿ. ಈಗ ಬಾಣಲೆಯಿಂದ ಮಿಶ್ರಣನ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಅದನ್ನು ಈವನ್ನಾಗಿ ಮಾಡ್ಕೋಬೇಕು. ಈ ಕೆಲಸನ ಸ್ವಲ್ಪ ಬೇಗ ಮಾಡಬೇಕಾಗತ್ತೆ, ಇಲ್ಲ ಅಂತಂದರೆ ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ. ಈಗ ನೋಡಿ, ಆಗಿದೆ. ಇಷ್ಟು ತುಪ್ಪ ಉಳ್ಕೊಂಡಿದೆ. ಸುಮಾರು 2ರಿಂದ 2.5 ಸ್ಪೂನು ಉಳ್ಕೊಂಡಿರ್ಬೋದು. ಅಷ್ಟು ಸಾಕು. ಈಗ ಸ್ವಲ್ಪ ತಣ್ಣಗಾದ ಮೇಲೆ ನಿಮಗೆ ಯಾವ ಆಕಾರ ಇಷ್ಟನೋ ಆ ಥರ ನೀವು ಕಟ್ ಮಾಡ್ಕೋಬೋದು. ತುಂಬ ಸಾಫ್ಟಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ, ಹೊಸ ಥರ ಇರ್ಬೋದು. ಈಗ ಕಟ್ ಮಾಡ್ಕೋತಾ ಇದ್ದೀನಿ. ಸಂಪೂರ್ಣವಾಗಿ ಆರಿದ ಮೇಲೆ ನೀವು ಸರ್ವ್ ಮಾಡ್ಬೋದು. ಈಗ ಈ ಥರ ಮಾರ್ಕ್ ಮಾಡಿ ಬಿಟ್ಬಿಡಬೇಕು. ಈಗ ಆರಿದೆ ನೋಡಿ, ಈಸಿಯಾಗಿ ಪೀಸಸ್ಸು ಬರ್ತಾ ಇದೆ. ಕಾಯೂ ಇದೆ, ತುಪ್ಪ ಇದೆ, ಕಡಲೆ ಹಿಟ್ಟು ಇದೆ, ಸಕ್ಕರೆನೂ ಇದೆ. ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ತುಂಬ ಸಾಫ್ಟಾಗಿ ಕೂಡ ಬಂದಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.